ನಾನು ಹೇಳಿದ್ದು ಇದು ಯಾವುದೋ ಒಬ್ಬ ಕಲಾವಿದನ ಅಭಿಮಾನಿಗಳು ಹೇಳಿದೆ ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ, ನಾನು ಅದನ್ನು ಹೇಳಿಲ್ಲ. ಆ ವೇದಿಕೆ ಮೇಲೆ ನಿಂತ್ಕೊಂಡಾಗ ಒಂದು ಮರಿಬೇಡಿ, ಕನ್ನಡ ಚಿತ್ರರಂಗದಲ್ಲಿ ಎಂದಾಗ ಕನ್ನಡ ಇಂಡಸ್ಟ್ರಿ ಅಂದರೆ ಕರ್ನಾಟಕದಲ್ಲಿ ಇದೀರಿ ತಾವು, ನೀವು ನಾವು ಎಲ್ಲರೂ ಕರೆಕ್ಟ್. ಕನ್ನಡ ಇಂಡಸ್ಟ್ರಿಯಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ನೀವು ಇಲ್ಲಿ ದಯವಿಟ್ಟು ಕನ್ನಡ ನೋಡಿ, ದಯವಿಟ್ಟು ಕನ್ನಡ ನೋಡಿ, ದಯವಿಟ್ಟು ಕನ್ನಡ ಮಾಡಿ, ಇಟ್ ಈಸ್ ರಾಂಗ್ ಸರ್. ಇಲ್ಲಿ ನಾನು ಹೇಳ್ತಾ ಇರೋದು ನಮ್ಮ ರಾಜ್ಯದಲ್ಲಿ, ನಮ್ಮ ಊರಲ್ಲಿ ನಾವೇ ಭಿಕ್ಷೆ ಬೇಡ್ತಾ ಇದ್ರಲ್ಲಿ ನಮ್ಮ ಜನಗಳ ಮಧ್ಯದಲ್ಲಿ ಹೆಂಗ್ ಕಾಣ್ತೀವಿ ನಾವು ಹೊರಗಿನವ್ರಿಗೆ ಹೇಳಿ? ಗತ್ತಲ್ ಮಾಡಿ ಅಂತ ಇದ್ದೀನಿ. ನೋಡೋರು ನೋಡ್ತಾರೆ, ನೋಡ್ದಿದ್ದವ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ನೋಡೋರು ನೋಡಿನೇ ಇಷ್ಟು ಬಿಸ್ನೆಸ್ ಆಗ್ತದೆ ನಮ್ಮ ಪಿಕ್ಚರ್ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್, ಯು ವಾಂಟ್ ಬಿಲೀವ್ 30 lakhs people are not watching. If 30 to 36 lakhs people watch a Kannada film, do you know how big it is? Average 150 ರೂಪಾಯಿ 200 ರೂಪಾಯಿ ಹಾಕೊಳ್ಳಿ, 36 ಲಕ್ಷ ಹಾಕೊಳ್ಳಿ, ರಿಪೀಟ್ ಆಡಿಯನ್ಸ್ ಇಲ್ಲದೆ. ಡ್ಯೂ ನೋ ದ ಮ್ಯಾಥ್? ಅಷ್ಟು ಜನ ನೋಡ್ತಾನೆ ಇಲ್ಲ. ನೋಡಿಲ್ಲ ಅಂದ್ರೂ ನಮ್ಮ ಸಿನಿಮಾ ಬಿಸ್ನೆಸ್ ಮಾಡ್ತಾ ಇದೆ ಅಂದಾಗ ನಾನು ಹೇಳ್ತಾ ಇರೋದು, 1000 ಬರ್ತವೆ ಹೋಗುತ್ತೆ. ನೀವು ನಮ್ಮ ಗತ್ತು ಬಿಟ್ಕೊಟ್ಟಿದ್ದ ದಿನ ನಾವಲ್ಲ ಸರ್. ಇದು ನಮ್ಮ ಭಾಷೆ, ನಮ್ಮೂರು, ಏನ್ ಬೇಕೋ ಮಾಡೋಣ. ದಯವಿಟ್ಟು ನಮ್ಮೂರಲ್ಲಿ ಒಂದೇ ಒಂದು ಮಾಡಬೇಡಿ, ಭಿಕ್ಷೆ ಬಿಡಬೇಡಿ. ಅದು ನಮ್ಗಳ ಹತ್ರ, ನಮ್ಮವ್ರ ಹತ್ರ. ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ನೋಡಿ. ದಟ್ ಇಸ್ ನಾಟ್ ಫೇರ್. ನನಗೆ ನಂದ್ರ ಮೇಲೆ, ನಮ್ಮ ಊರ ಮೇಲೆ, ನನ್ನ ಭಾಷೆ ಮೇಲೆ, ಅದು ನೀವು ಹೇಳಿದಂಗೆ ದಕ್ಷಿಣ ಕರ್ನಾಟಕ ಆಗಿರಲಿ, ನಾರ್ತ್ ಕರ್ನಾಟಕ ಆಗಲಿ, ಕನ್ನಡ ತಾನೆ. ನಮ್ದ್ರ ಮೇಲೆ ನಾವೇ ಬಿಟ್ಕೊಟ್ಬಿಟ್ರೆ ಹೆಂಗೆ ಸರ್? ಇವತ್ತು ಪತ್ರಿಕಾಗೋಷ್ಠಿ ಅಂತ ಕರೆದಾಗ ನಾನು ಪ್ರೀತಿಯಿಂದ ಕರಿಬಲ್ಲೆ. 150 ಜನ ಬರಬೇಕು, 200 ಜನ ಬರಬೇಕು ಅಂತ ಹೇಳಕ್ಕಾಗತ್ತಾ ಸರ್? ಪ್ರೀತಿಯಿಂದ ನೀವು ಬರ್ತೀರ ಅಂದ್ರೆ ನಿಮ್ಮ ಹತ್ರ ಮಾತಾಡಿಸ್ತೀನಿ ಸರ್. ಪ್ರೀತಿಯಿಂದ ಇಬ್ಬರೇ ಬಂದ್ರೆ ಇಬ್ಬರ ಹತ್ರನೇ ಮಾತಾಡಿಸ್ತೀನಿ ಸರ್. ಅದು ನನ್ನ ಗೊತ್ತ. ಹಂಗಂತ ಇಬ್ಬರೇ ಬಂದ್ರೆ ಇಲ್ಲಿ ಹಾಲ್ ಬೇಡ, ಮನೆಗೆ ಕರಿ ಅನ್ನೋನಲ್ಲ. ಇಲ್ಲೇ ಕರಿತೀನಿ, ಇಲ್ಲೇ ನಾನು ಪ್ರೀತಿ ತೋರಿಸ್ತೀನಿ. ಇದು ನಮ್ಮೂರು ಸರ್. ನನಗೆ ಗೊತ್ತಿರೋದು ಇಲ್ಲಿ ನಾವು ನಮ್ಮ ಗತ್ತನ್ನು ಬಿಟ್ಕೊಡ್ಬಾರ್ದು. ಆ ಒಂದು ಕಾರಣಕ್ಕೆ ಹೇಳಿದೆ ಹೊರತು ನಾನು ಯಾರಿಗೂ ಟಾಂಟ್ ಕೊಡೋನಲ್ಲ ಸರ್. ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀನಿ. ನಾನು ಅಡ್ಗಾಲ್ ಮೇಲೆ ಇಟ್ಕೊಂಡು ಕುತ್ಕೊಳ್ಳೋನಲ್ಲ, ನೋಡೋರು ಬರೋಲ್ಲ ಅಂತ. ಯಾರ್ದೋ ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರದ್ದು ನೋವುಗಳು ಇರ್ತವೆ. ಆ ನೋವಲ್ಲಿ 1000 ಅವ್ರು ಮಾತಾಡ್ಬೋದು, ಕ್ಷಮಿಸ್ಬಿಡಿ. ಇವಾದ್ರಲ್ಲಿ ಏನಿದೆ ತಪ್ಪು? ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೈಂಟೈನ್ ಮಾಡ್ಬೋದು, ಅವ್ರೇನಾದ್ರು ತಪ್ಪು ಮಾಡಿದ್ರೆ ಕರೆದು ಉಗಿಬೋದು, ಯಾಕ್ರೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಏನಕ್ಕಂದ್ರೆ ಆ ಅಧಿಕಾರ ನಮಗೆ ಬೇಡ. ಕರೆಕ್ಷನ್ ಮಾಡೋಕ್ಕೆ ನಾನು ಹುಟ್ಟು ಇಲ್ಲ. ಅರ್ಥ ಆಯ್ತಾ? ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಬಂದು ಇವತ್ತು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರ ಅಂದ್ರೆ ಸರ್, ಈ ಸಂಬಂಧ ಬೆಳೆಸೋದಕ್ಕೆ 28 ವರ್ಷ ಆಗಿದೆ ನನಗೆ ಇಂಡಸ್ಟ್ರಿಯಲ್ಲಿ. ಅರ್ಥ ಆಯ್ತಾ? ಇಲ್ಲ ಅಂತಂದ್ರೆ ಆಗಲ್ಲ. ಎಲ್ಲದಕ್ಕೂ ಒಂದು ಟೈಮ್ ಕೊಡಬೇಕು ಸರಿ ಹೋಗೋದಕ್ಕೆ. ಅದು ಬಿಟ್ಬಿಡಿ. ಆ್ಯಂಡ್ ದಯವಿಟ್ಟು ನನಗೆ ಎಲ್ಲ ಸ್ಟೇಟ್ಮೆಂಟಿಗೆ ಯಾವ್ಯಾವುದೋ ಲಿಂಕ್ ಹಾಕ್ಬೇಡಿ. ಇದ್ರೆ ಡೈರೆಕ್ಟಾಗಿ ಹೇಳ್ತೀನಿ ನಾನು.